ಹಲೋ ಫ್ರೆಂಡ್ಸ್, YB ಸಕ್ಸಸ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಇನ್ಫಿನಿಕ್ಸ್ ಹಾಟ್ 60 ಎಂಬ ಫೋನನ್ನು ಇಂಡಿಯನ್ ಮೊಬೈಲ್ ಮಾರುಕಟ್ಟೆಯಲ್ಲಿ ಈಗಾಗಲೇ ಲಾಂಚ್ ಮಾಡಲಾಗಿದೆ. ಈಗ ಮತ್ತೊಂದು ಫೋನಾದ ಇನ್ಫಿನಿಕ್ಸ್ ಹಾಟ್ 60i ಎನ್ನುವಂತ ಒಂದು ಹೊಸ ಫೋನನ್ನು ಇಂಡಿಯನ್ ಮೊಬೈಲ್ ಮಾರುಕಟ್ಟೆಯಲ್ಲಿ ಲಾಂಚ್ ಮಾಡೋದಕ್ಕೆ ತಯಾರಿಯನ್ನ ಮಾಡಿಕೊಳ್ತಾ ಇದೆ. ಈ ಫೋನ್ನ ಒಂದು ವಿಶೇಷತೆ ಅಂದ್ರೆ ತನ್ನ ಡಿಸೈನ್ ಅಂದ್ರೆ ಹೆಚ್ಚು ಫೇಮಸ್ ಆಗಿರುವಂತದ್ದು. ಹಾಗಾದ್ರೆ ಈ ಫೋನ್ನ ಬಗ್ಗೆ ಡೀಟೇಲ್ ಆಗಿ ನಾವು ಈ ವಿಡಿಯೋದಲ್ಲಿ ನೋಡ್ತಾ ಹೋಗೋಣ. ಅದಕ್ಕಿಂತ ಮುಂಚೆ ನೀವು ಇನ್ನೂ ನಮ್ಮ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂತಂದ್ರೆ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ಈ ವಿಡಿಯೋಕ್ಕಂತೂ ಲೈಕ್ ಕೊಡಿ. ನಿಮ್ಮಲ್ಲಿ ಏನಾದರೂ ಈ ಫೋನ್ನ ಬಗ್ಗೆ ಕ್ವಶನ್ಗಳಿದ್ರೆ ಕಮೆಂಟ್ಸ್ ಬಾಕ್ಸ್ ಅಲ್ಲಿ ಬರೆಯಿರಿ, ಉತ್ತರವನ್ನ ಖಂಡಿತವಾಗಿ ನಾನು ಕೊಡ್ತೀನಿ. ಇನ್ಫಿನಿಕ್ಸ್ ಹಾಟ್ 60i ಇದರ ಒಂದು ಡಿಸೈನ್ ಬಗ್ಗೆ ನೋಡಬೇಕಂದ್ರೆ 199 ಗ್ರಾಮ್ ವೇಟ್ ಅನ್ನ ಹೊಂದಿರುವಂತದ್ದು, 8.14 mm ಥಿಕ್ನೆಸ್ ಅನ್ನ ಈ ಫೋನು ಹೊಂದಿರುವಂತದ್ದು. ಇದಕ್ಕೆ IP64 ರೇಟಿಂಗ್ ಅನ್ನ ಕೊಟ್ಟಿರುವಂತದ್ದು. ಇದರ ಒಂದು ಡಿಸ್ಪ್ಲೇ ಬಗ್ಗೆ ಹೇಳ್ಬೇಕಂದ್ರೆ 6.75 ಇಂಚಸ್ HD+ IPS LCD ಡಿಸ್ಪ್ಲೇ ಅನ್ನ ಕೊಟ್ಟಿರುವಂತದ್ದು. ಇದಕ್ಕೆ 120 Hz ರಿಫ್ರೆಶ್ ರೇಟ್ ಅನ್ನ ಕೊಡಲಾಗಿದೆ. ಬೆಸೆಲೈಸ್ ವಿತ್ ವಾಟರ್ ಟಾಪ್ ನಾಚ್ ಡಿಸ್ಪ್ಲೇನ ಕೊಟ್ಟಿರುವಂಥದ್ದು. 617 ಇಂಚ್ ಪೀಕ್ ಬ್ರೈಟ್ನೆಸ್ ಅನ್ನ ಇದಕ್ಕೆ ಕೊಟ್ಟಿರುವಂಥದ್ದು. ಇದರ ಒಂದು ಪರ್ಫಾರ್ಮೆನ್ಸ್ ಬಗ್ಗೆ ನೋಡ್ಬೇಕಂದ್ರೆ MediaTek Dimensity 6400 ಪ್ರೊಸೆಸರ್ ಅನ್ನ ಕೊಡಲಾಗಿದೆ. ಇದು ಪವರ್ಫುಲ್ ಆದಂಥ ಒಂದು ಪ್ರೊಸೆಸರ್ ಅಂತ ಹೇಳಬಹುದು. ಅದು Android 15ನಲ್ಲಿ ರನ್ ಆಗುವಂಥದ್ದು. ಇದಕ್ಕೆ 4GB ರ್ಯಾಮ್ ಅನ್ನ ಕೊಟ್ಟಿರುವಂಥದ್ದು. ರ್ಯಾಮ್ನ ಒಂದು ಟೈಪ್ ಅಂದರೆ LPDDR4X ಆಗಿರುವಂಥದ್ದು. ಇದರ ಸ್ಟೋರೇಜ್ ಬಗ್ಗೆ ನೋಡ್ಬೇಕಂದ್ರೆ ಇದಕ್ಕೆ 128GB ಸ್ಟೋರೇಜ್ ಅನ್ನ ಕೊಟ್ಟಿರುವಂಥದ್ದು. ಇದರ ಸ್ಟೋರೇಜ್ ಅನ್ನ ಅಪ್ ಟು 2TB ವರೆಗೆ ಎಕ್ಸ್ಪ್ಯಾಂಡ್ ಮಾಡಿಕೊಳ್ಳಬಹುದು. ಇನ್ನು ಕ್ಯಾಮ್ರಾ ಬಗ್ಗೆ ಹೇಳಬೇಕಂದ್ರೆ ಇದಕ್ಕೆ ಡ್ಯುಯಲ್ ಕ್ಯಾಮ್ರಾವನ್ನ ಕೊಟ್ಟಿರುವಂಥದ್ದು. 50MP ವೈಡ್ ಆಂಗಲ್ ಪ್ರೈಮರಿ ಕ್ಯಾಮ್ರಾವನ್ನ ಕೊಡಲಾಗಿದೆ. ಇದಕ್ಕೆ ಡ್ಯುಯಲ್ LED ಫ್ಲಾಶ್ ಕೂಡ ಇರುವಂಥದ್ದು. ಇದರಿಂದ 2K at 30 FPS ಅಲ್ಲಿ ವಿಡಿಯೋ ರೆಕಾರ್ಡಿಂಗ್ ಮಾಡಿಕೊಳ್ಳಬಹುದು. ಅದರಂತೆ ಫ್ರಂಟ್ ಕ್ಯಾಮರಾ ಸಹಿತ ಸಖತ್ತಾಗಿ ಇರುವಂಥದ್ದು. 5MP ವೈಡ್ ಆಂಗಲ್ ಲೆನ್ಸ್ ಅನ್ನ ಕೊಟ್ಟಿರುವಂಥದ್ದು. ಇದರಿಂದಲೂ ಕೂಡ 2K at 30 FPS ನಲ್ಲಿ ವಿಡಿಯೋ ರೆಕಾರ್ಡಿಂಗ್ ಮಾಡಿಕೊಳ್ಳಬಹುದು. ಇದರ ಮುಖ್ಯವಾಗಿ ಬ್ಯಾಟರಿ ಬಗ್ಗೆ ನೋಡ್ಬೇಕಂದ್ರೆ ಇದಕ್ಕೆ 6000 mAh ಬ್ಯಾಟರಿಯನ್ನ ಕೊಟ್ಟಿರುವಂಥದ್ದು. ಇದಕ್ಕೆ ಸಪೋರ್ಟ್ವಾಗಿ 80W ಫಾಸ್ಟ್ ಚಾರ್ಜಿಂಗ್ ಸಪೋರ್ಟ್ ಅನ್ನ ಕೊಡಲಾಗಿದೆ. ಇದಕ್ಕೆ USB ಕೇಬಲ್ ಅಂದ್ರೆ C ಪೋರ್ಟ್ ಅಲ್ಲಿ ಇರುವಂಥದ್ದು. ಇದಲ್ಲದೆ ಫಿಂಗರ್ ಪ್ರಿಂಟ್ ಸೆನ್ಸಾರ್, ಫೇಸ್ ಅನ್ಲಾಕ್ ಫೀಚರ್, 5G ಸಪೋರ್ಟ್, 3.5mm ಜಾಕ್ ಸಿಸ್ಟಮ್ ಎಲ್ಲವೂ ಕೂಡ ಈ ಫೋನ್ಗೆ ಇರುವಂಥದ್ದು. ಇನ್ನು ಮುಖ್ಯವಾಗಿ ಇದರ ಪ್ರೈಸ್ ಬಗ್ಗೆ ನೋಡ್ಬೇಕಂದ್ರೆ ಇದರ ಪ್ರೈಸು 9499 ಆಗಿರುವಂಥದ್ದು. ಈ ಪ್ರೈಸು ಕೂಡ ಯಾವುದೇ ಸಮಯದಲ್ಲಿ ಹೆಚ್ಚು ಆಗ್ಬೋದು ಅಥವಾ ಕಮ್ಮಿನೂ ಆಗ್ಬೋದು. ಇದನ್ನು ಕೊಂಡುಕೊಳ್ಳುವಂಥ ಒಂದು ಸಮಯದಲ್ಲಿ ವಿಚಾರ ಮಾಡಿಕೊಳ್ಳುವುದು ಒಳ್ಳೆಯದು. ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ಅಂದ್ಕೋತೀನಿ. ಇಷ್ಟ ಆದರೆ ಲೈಕ್ ಮಾಡಿ ಮತ್ತು ನಿಮ್ಮ ಫ್ರೆಂಡ್ಸ್ಗೆಲ್ಲ ಈ ವಿಡಿಯೋನ ಶೇರ್ ಮಾಡಿ. ಥ್ಯಾಂಕ್ ಯು.